ಸಾಗರ ತಾಲೂಕು ಡಿಎಸ್ಐ ಸಂಘಟನೆಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಾರಾಯಣ ಗುರುಗಳಿಗೆ ಸಾಗರ ಡಿಎಸ್ಐ ಸಂಘಕ್ಕೆ ಆತ್ಮೀಯ ಕಟ್ಟುತ್ತೇವು ನಾವು ಕಟ್ಟುತ್ತೇವು ನಾವು ಕಟ್ಟೆ ಕಟ್ಟುತ್ತೇವಾ ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಗೋಲಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವಾ ಗೋಲಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವಾ ನಮ್ಮ ನಾಡಿನ ನೂರು ಕನಸಿನ ಹಾಡು ಬರೆಯುತ್ತೇವಾ ಇಡಲದ ಹಾಡು ಬರೆಯುತ್ತೇವಾ ಹಾಡು ಬರೆಯುತ್ತೇವಾ. ಸ್ವತಃ ಅವರಿಗೆ ಅನುಭವ ಆದಂತ ಒಂದು ದಲಿತರಿಗೆ ಮತ್ತೆ ಶೋಷಣೆ ಏನು ಒಳಗಾಗಿದ್ರು ಅವರಿಗೆ ಯಾವ ರೀತಿ ಕಷ್ಟ ಇತ್ತು ಅನ್ನೋದು ಅವರಿಗೆ ಸ್ವತಃ ಅನುಭವ ಆಗಿತ್ತು. ಅವರಿಗೆ ಅದನ್ನ ಯಾವ ರೀತಿಯಲ್ಲಿ ನಾವು ಆ ರೀತಿಯ ಶೋಷಣೆಗೆ ಒಳಗಾದಂಥವರಿಗೆ ನಾವು ಯಾವ ರೀತಿ ಅನುಕೂಲ ಮಾಡ್ಬೋದು ಅಂತ ಅವರಿಗೆ ಅಧಿಕಾರ ಸಿಕ್ಕಾಗ ಅವರಿಗೆ ಒಂದು ಅವಕಾಶ ಸಿಕ್ಕಾಗ ಅದನ್ನ ಕಾನೂನು ರೀತಿಯಲ್ಲಿ ಜಾರಿ ಮಾಡಿದ್ರು. ಆದರೆ ಅದರ ಹಿಂದೆ ಈಗ ನಾರಾಯಣ ಗುರು ಇರ್ಬೋದು, ಅನೇಕ ಜನ ಈ ರೀತಿಯ ಧ್ವನಿ ಎತ್ತಿದ್ರು. ಈ ಶೋಷಣೆಗೆ ಒಳಗಾದಂಥವರಿಗೆ ಹಿಂದುಳಿದ ವರ್ಗದ ಎಲ್ಲರಿಗೂ ಸಹ. ಯಾಕಂದ್ರೆ ಈ ನಾರಾಯಣ ಗುರುಗಳು ಅಥವಾ ಇವರೆಲ್ಲ ಯಾರು ಸಹ ಯಾವುದೋ ಒಂದು ಜಾತಿ ಸೀಮಿತವಾಗಿ ಹೋರಾಟ ಮಾಡಿಲ್ಲ. ಅವ್ರೇನಿದ್ರು ಜಾತ್ಯತೀತವಾಗಿ ಅವರು ಯಾರಿಗೆ ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ.